ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನನಗೆ ಯೂಟ್ಯೂಬ್ ಹೇಳ್ತಾ ಇದೆ, ತುಂಬ ಜನ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ. ಆದರೂ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರೋರು ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಹೇಳ್ತಾ, ಈಗ ಕೂಡ ನಾನು ಸಿನಾನಿಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಗಳಿಕೆ ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೋದು ಅರ್ನಿಂಗು ಅಥವಾ ಗೇನ್ ಅನ್ಬೋದು. ಎರಡೂ ಇಂಗ್ಲೀಷ್ ಅರ್ಥ ಮಾತ್ರ ಗಳಿಕೆ ಅಂತ ಆಗುತ್ತೆ. ನಂತರ ತಂಡ ಅಥವಾ ಗುಂಪು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಮೂರು ಶಬ್ದಗಳಿವೆ. ಅವುಗಳಂದರೆ ಗ್ಯಾಂಗು ಅಥವಾ ಗ್ರೂಪು ಅಥವಾ ಬ್ಯಾಂಡು. ನಂತರ ಸಾಮಾನ್ಯವಾದ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಮೂರು ಶಬ್ದಗಳಿವೆ. ಅವುಗಳಂದರೆ ಜನರಲ್ಲು ಅಥವಾ ಕಾಮನ್ನು ಅಥವಾ ಆರ್ಡಿನರಿ. ಈ ಮೂರು ಇಂಗ್ಲೀಷ್ ಶಬ್ದಗಳ ಅರ್ಥಗಳು ಮಾತ್ರ ಸಾಮಾನ್ಯವಾದಂತಾಗುತ್ತೆ. ನಂತರ ಸೌಮ್ಯ ಅಥವಾ ದಯಾಳು ಅನ್ನಲಿಕ್ಕೆ ಮೂರು ಶಬ್ದಗಳಿವೆ. ಅವುಗಳಂದರೆ ಜೆಂಟಲು ಅಥವಾ ಮೈಲ್ಡು ಅಥವಾ ಕೈಂಡು. ನಂತರ ಕೊಡು ಅಥವಾ ದಾನ ಕೊಡು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಎರಡು ಶಬ್ದಗಳಿವೆ. ಅವುಗಳಂದರೆ ಇಂಪೋರ್ಟು ಅಥವಾ ಡೊನೇಟು. ನಂತರ ದೇವರು ಅಥವಾ ಸರ್ವಶಕ್ತ ಅನ್ನಲಿಕ್ಕೆ ನಿಮಗೆ ನಾಲ್ಕು ಶಬ್ದಗಳಿವೆ. ಅವುಗಳಂದರೆ ಗಾಡು ಅಥವಾ ಆಲ್ಮೈಟಿ ಅಥವಾ ಲಾರ್ಡು ಅಥವಾ ಕ್ರಿಯೇಟರು. ಈ ನಾಲ್ಕು ಇಂಗ್ಲೀಷ್ ಶಬ್ದಗಳ ಅರ್ಥಗಳು ಮಾತ್ರ ದೇವರು ಅಥವಾ ಸರ್ವಶಕ್ತ ಅಂತ ಬರ್ತದೆ. ನಂತರ ಕೃತಜ್ಞತೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಮೂರು ಶಬ್ದಗಳಿವೆ. ಅವುಗಳಂದರೆ ಗ್ರೇಟ್ಫುಲ್ಲು ಅಥವಾ ಗ್ರಾಟಿಟ್ಯೂಡು ಅಥವಾ ಥ್ಯಾಂಕ್ಫುಲ್ನೆಸ್ಸು. ಈ ಮೂರು ಇಂಗ್ಲೀಷ್ ಶಬ್ದಗಳ ಅರ್ಥಗಳು ಮಾತ್ರ ಕೃತಜ್ಞತೆ ಅಂತ ಆಗುತ್ತೆ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡಿಕೊಂಡು ಕೂಡ ಹೇಳ್ಬೋದು, ಕೃತಜ್ಞತೆ ಅಂತ ಹೇಳ್ಬೋದು. ನಂತರ ಸ್ಮಶಾನ ಅಥವಾ ಮಸಣ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಎರಡು ಶಬ್ದಗಳಿವೆ. ಅವುಗಳಂದರೆ ಗ್ರೇವ್ಯಾರ್ಡು ಅಥವಾ ಸಿಮೆಟ್ರಿ. ನಂತರ ನೋವು ಅಥವಾ ತೊಂದರೆ ಅಥವಾ ದುಃಖ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ನಾಲ್ಕು ಶಬ್ದಗಳಿವೆ. ಅವುಗಳಂದರೆ ಗ್ರೀಫು ಅಥವಾ ಸೋರೋ ಅಥವಾ ಪೇನ್ ಅಥವಾ ಟ್ರಬಲ್. ಕೊನೆಯ ಶಬ್ದ ರಕ್ಷಿಸು ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಮೂರು ಶಬ್ದಗಳಿವೆ. ಗಾರ್ಡು ಅಥವಾ ಡಿಫೆಂಡು ಅಥವಾ ಪ್ರೊಟೆಕ್ಟು. ಈ ಮೂರು ಇಂಗ್ಲೀಷ್ ಶಬ್ದಗಳಲ್ಲಿ ಯಾವುದೋ ಒಂದು ಉಪಯೋಗ ಕೂಡ ಹೇಳ್ಬೋದು, ರಕ್ಷಿಸು ಅಂತ ಹೇಳ್ಬೋದು. ಈ ಹೊತ್ತಿಗೆ ಇಷ್ಟು ಸಾಕು. ಮತ್ತೆ ಬೆಳಗ್ಗೆ ಸಿಗೋಣ. ಆಳು ಕೂಡ ನಾವು ಸಮಾನಾರ್ಥಕ ಶಬ್ದಗಳನ್ನು ತಿಳ್ಕೊಳ್ಳೋಣ, ಅಂದರೆ ಸಿನಾನಿಮಸ್ ಬಗ್ಗೆ ತಿಳ್ಕೊಳ್ಳೋಣ. ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.